ಹಾಗಾಗಿ ನೀನು ಬರಲ್ಲ. ನಾನು ಚಂದ ಇರುವುದಕ್ಕೂ ನೀನು ಬರುವುದಕ್ಕೂ ಎಂತದ್ದು ಕಾರಣ ಉಂಟು. ಎಷ್ಟೊತ್ತು ನಾನು ನಿನ್ನೆ ಎಣಿಸಿಕೊಳ್ಳುವುದು ಜೀವನದಲ್ಲಿ ಒಮ್ಮೆಯಾದ್ರೂ ಸಿಕ್ಕುವುದಾದ್ರೆ ನಿನಗೆ ಸಿಕ್ಕಬೇಕು ಅಂತಿದ್ದೆ. ಅದು ನಾನು ಎಣಿಸಬೇಕು. ಒಮ್ಮೆ ಆದ್ರೂ ಸಿಕ್ಕುವುದಾದ್ರೆ ನೀನು ಸಿಕ್ಕಿಲ್ಲ, ನೀ ಅದು ಎಣಿಸ್ಕೊಳ್ಳೋದು. ಹಾಗಾದ್ರೆ ನಿನ್ನ ರೂಪ ನೋಡಿ ನಾನು ಸೋತಿದ್ದೇನೆ. ಹಾಗಾಗಿ ಒಂದ್ಸರಿ ನಾನು ಕೇಳ್ತೇನೆ. ಬೇಕು ನೀನು ಅಂತ ಹೇಳುವುದಕ್ಕೆ ಸುಕ್ಕ ಸುಕ್ಕ ಕೊಡೆ ಸುಕ್ಕ ಅದು ನಿನ್ನ ಸುಕ್ಕ ಕೊಡೆ ಅದೇ ಸರಿ ಹೇಳಿಕ್ ಬರುದಿಲ್ಲ. ಮತ್ತೆ ಎಂತದ್ದು ನೀನು ಪಡ್ಕೊಳ್ಳೋದು? ಸುಖ ಅದರಲ್ಲಿ ಬರುವುದಿಲ್ಲ ನನಗೆ. ಮಾತು ಸರಿ ಬರುವುದಿಲ್ಲ, ರೂಪ ಇಲ್ಲ, ಸ್ವರ ಇಲ್ಲ, ಆಕಾರ ಸರಿ ಇಲ್ಲ, ಇದು ಯಾವುದೂ ಇಲ್ಲ. ಯಾರು ನೀನು? ಎಂತದ್ದು ನೀನು?
ಅಸಾಮಾನ್ಯ ವ್ಯಕ್ತಿ. ಏನು ಅಸಾಮಾನ್ಯ ವ್ಯಕ್ತಿ? ನನ್ನ ವಿಷಯ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ನಾನು ಯಾರು ಗೊತ್ತಾ? ಉತ್ತರ ಪರ್ವತ ಆಳುವ ದೊರೆ ಶ್ವೇತಕುಮಾರ ಅಂತ. ಅಲ್ಲಿ ಪ್ರಜೆಗಳ ಗ್ರಾಚಾರವೇ. ನಿನ್ನನ್ನು ಆಳ್ವಿ ಕೇಳಿದ್ರಲ್ಲ? ಅಲ್ಲಿ ಶ್ವೇತಕುಮಾರ, ಇಲ್ಲಿ ಪ್ರೇತಕುಮಾರ. ಅಲ್ಲಿ ಅದೇನು ಹಾಗಾದದ್ದು ಬದಲಾಯಿತು? ಅದು ಆಗೋಯ್ತು, ಏನೋ ಒಂದು ಕಥೆ ಆಗೋಯ್ತು ಮೇಡಮ್. ಸರಿ ಸರಿ ಸರಿ. ಅದಕ್ಕೆ ನಂಗೆ ಸುಖ ಬೇಕು ಕೊಡೆ. ಎಂತದ್ದು? ಸುಖ ಬೇಕೆ. ಸುಖವ? ಮಾಡೋದಲ್ಲ, ನೀನು ಆತ್ಮಕ್ಕೇನು ಬಂದದ್ದು? ಅಲ್ಲ, ಇಲ್ಲಿ ಸರಿ ಆಗುತ್ತದೆ, ಅಲ್ಲಿಂದ ಬರೋದವ್ರಿಗೆ ಕಡಿಮೆ ಆಗುತ್ತದೆ. ಹೆಚ್ಚು ಕಡಿಮೆ ಆಗುತ್ತೆ ನಿನಗೆ. ಅದೆಲ್ಲ ಇರ್ತದೆ. ಜೋರು ಮಾಡಬೇಡ ಅಂದ್ರೆ ನನ್ನ ತುಂಬಿದ್ದು ನಾನು ಹೇಳ್ಬೇಕಂದ್ರೆ ಇರ್ತೇನೆ. ನೀನೆಂತ ಹೇಳುವುದು? ಹುಚ್ಚು ಮಾತಾಡ್ತಾ ಇದ್ದೀನಿ ನೀನು. ಎಂತದ್ದು? ಎಂತದಿಲ್ಲ. ನನ್ನಂಥವಳು ಸುಖ ಬೇಕೆನ್ನುವುದಾದ್ರೆ ದೇವಲೋಕದಲ್ಲಿ ಸರತಿ ಸಾಲಿನಲ್ಲಿದ್ದಾರೆ, ಅಂಥವರಿಗೆ ನಾನು ಲಭಿಸುವುದಿಲ್ಲ. ಭೂಲೋಕದಿಂದ ಬಂದಂತಹ ಪ್ರೇತದ ಹಂದರ ಎಲುವಿನ ಹಂದರ ನೀನು, ನಿನಗೆ ನನ್ನ ಸುಖವ ಅದನ್ನಾಗಲಿಕ್ಕೆ ಹೊರಡು ಹೊರಡಲಿಲ್ಲ.